ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಎಲ್ರಿಗೂ ಗೊತ್ತಿರೋ ಹಾಗೆ ಆ್ಯಂಥಮ್ ಸಾಂಗ್ ರಿಲೀಸ್ ಆಗಿದೆ ಮಾರ್ಟಿನ್ ಸಿನಿಮಾದ್ದು. ಸೊ ಹೇಗಿದೆ, ಹೇಗೆ ಅನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾಳೆ ಪ್ರೀ ರಿಲೀಸ್ ಇವೆಂಟ್ ದಾವಣಗೆರೆಯಲ್ಲಿರುವಂಥದ್ದು ಮಾರ್ಟಿನ್ ಸಿನಿಮಾದು. ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪ ಹದಡಿ ರೋಡಲ್ಲಿರುವಂಥದ್ದು. ಇವೆನ್ಯೂ ಇಲ್ಲಿರುವಂಥದ್ದು. ಯಾರ್ಯಾರು ಬರ್ತಾ ಇದ್ದೀರಾ ದಯವಿಟ್ಟು ಬನ್ನಿ. ಯಾರು ಬರ್ತಾ ಇದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಆ್ಯಂಥಮ್ ಸಾಂಗ್ ಬಗ್ಗೆ ಡೈರೆಕ್ಟಾಗಿ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಆ್ಯಂಥಮ್ ಸಾಂಗ್ ಟೈಟಲ್ ಸಾಂಗ್ ಬಂದು ರಿಲೀಸ್ ಆಗಿದೆ. ಸೊ ನಿನ್ನೆ ರಿಲೀಸ್ ಆಗಬೇಕಾಗಿತ್ತು ಸಂಜೆ, ಕಾರಣಾಂತರಗಳಿಂದ ಟೆಕ್ನಿಕಲ್ ಇಶ್ಯೂ ಹಾಗೆ ಹೀಗೆ ಅಂತ ಪೋಸ್ಟ್ಪೋನ್ ಆಗಿ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದೆ. ಇದೇನು ನಮಗೇನು ಹೊಸದಲ್ಲ, ಸುಮಾರು ಸತಿ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗದೆ ಪೋಸ್ಟ್ಪೋನ್ ಆಗಿರುವಂಥದ್ದು. ಇಟ್ಸ್ ಓಕೆ, ರಿಲೀಸ್ ಆಗಿದೆ. ಹೇಗಿದೆ, ಏನು ಕತೆ, ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಸೊ ಮಾರ್ಟಿನ್ನ ಒಂದು ಆ್ಯಂಥಮ್ ಸಾಂಗ್ನ ಒಂದು ಕೋರಿಯೋಗ್ರಾಫಿ ಅದ್ಭುತವಾಗಿ ಮೂಡ್ ಬಂದಿದೆ. ಕಲರ್ಫುಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫ್ರೇಮ್ ಕೂಡ ಅದ್ಭುತ, ಸಖತ್ತಾಗಿ ಬಂದಿದೆ. ಮ್ಯೂಸಿಕ್ ಕೂಡ ಅದ್ಭುತವಾಗಿ ಬಂದಿದೆ. ಈ ಒಂದು ಆ್ಯಂಥಮ್ ಸಾಂಗು ರಿಲೀಸ್ ಆಗಿರುವಂಥದ್ದು ಆ್ಯಂಡ್ ಸಿನಿಮಾ ಒಂದು ಪ್ರೇಕ್ಷಕರು ವೇಟ್ ಮಾಡ್ತಿದ್ದಂಥ ಟೈಟಲ್ ಸಾಂಗ್ ಇದು. ಆ್ಯಂಡ್ ಫ್ಯಾನ್ಸ್ಗಳು ತುಂಬ ವೇಟ್ ಮಾಡ್ತಾಯಿದ್ರು ಆ್ಯಂಥಮ್ ಸಾಂಗಿಗೆ, ಟೈಟಲ್ ಸಾಂಗಿಗೆ. ಒಂದು ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಸಾಂಗು ಎಷ್ಟೋ ಜನ ಕೇಳಿದ್ರಿ ನನಗೆ. ಇದು ರಿಲೀಸ್ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಮೆಸೇಜ್ ಮಾಡಿದ್ರಿ. ಸೊ ಇದು ಮೈಕಲ್ ಜಾಕ್ಸನ್ ಅವರ ಒಂದು ಸಾಂಗ್ ಇದೆ, ಹೈ ಸ್ಟೋರಿ ಟೀಸರ್ದು. ಸೊ ಆ ಒಂದು ವರ್ಷನ್ ಅಂತರ ಅನಿಸ್ತಾ ಇದೆ ನೋಡಿ ಬ್ರದರ್ ಅಂತ. ಸೊ ನಾನು ಚೆಕ್ ಮಾಡಿದೆ. ಸೊ ನಾನು ಕೂಡ ಅದು ಮೈಕಲ್ ಜಾಕ್ಸನ್ ಅವರ ಒಂದು ಸಾಂಗ್ ಏನಿದೆ ಅದು ಹೈ ಸ್ಟೋರಿ ಟೀಸರು. ಸೊ ನಾನು ಕೂಡ ನೋಡಿದ್ದೀನಿ ಅದನ್ನು. ಸೊ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಒಂದು ಕತೆಗೆ ಸೂಟ್ ಆಗುತ್ತೆ, ಒಂದು ಥೀಮ್ಗೆ ಸೂಟ್ ಆಗುತ್ತೆ ಅಂತ ತೊಗೊಂಡಿರ್ಬೋದು ಹೊರತುಪಡಿಸಿದ್ರೆ ಕಾಪಿ ಅನ್ನುವಂಥ ವರ್ಡ್ ಯೂಸ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನಗನ್ನಿಸ್ತು. ಕಾಪಿ ಪೇಸ್ಟ್ ಅಂತ ಹಾಕಿರುವಂಥದ್ದು ಹಾಗೆ ಹೀಗೆಲ್ಲ. ಬಟ್ ಅದು ಆ ರೀತಿ ಯೋಚನೆ ಮಾಡೋದಕ್ಕಿಂತ ಕೆಲವೊಂದು ಎಲಿಮೆಂಟ್ಸ್ಗಳು ಕೆಲವೊಂದು ಸ್ಟೋರಿಗಳಿಗೆ, ಕೆಲವೊಂದು ಫ್ರೇಮ್ಗಳಿಗೆ ಬೇಕಾಗಿರುತ್ತೆ. ಸೊ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರ್ತಾರೆ. ಸೊ ಹಾಗಂತ ಹೇಳ್ಬಿಟ್ಟು ಕಾಪಿ ಪೇಸ್ಟ್ ಅನ್ನೋಕ್ಕಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಈ ವಿಚಾರವಾಗಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ನನಗೆ ಸಾಂಗ್ ರಿಲೀಸ್ ಆದ ತಕ್ಷಣ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹೇಳಿದರು. ಸೊ ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಸಾಂಗ್ ವಿಚಾರವಾಗಿ ಬಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಅದ್ಭುತವಾದಂಥ ಒಂದು ಮಜಾ ಕೊಡುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಅದರಲ್ಲಿ ಸಖತ್ತಾಗಿ ಮೂಡ್ ಬಂದಿದೆ. ಒಂದು ಸ್ವಲ್ಪ ಸಾಂಗು ಸ್ಪೀಡ್ ಆಯಿತು ಅಂತ ನನಗನ್ನಿಸ್ತು. ಬಟ್ ಅದು ನಾನು ಮೊಬೈಲಲ್ಲಿ ನೋಡಿದಾಗ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಟ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಆಗ್ಬೋದು. ಸ್ವಲ್ಪ ಸಾಂಗ್ ಸ್ಪೀಡ್ ಅಂತ ಅನ್ನಿಸ್ತು ಲಿರಿಕ್ಸ್ ಎಲ್ಲ. ಇಟ್ಸ್ ಓಕೆ. ಅದು ಬಿಟ್ಟರೆ ಅದರ್ವೈಸ್ ಎಲ್ಲ ಕೂಡ ಸಖತ್ತಾಗಿ ಬಂದಿದೆ. ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಧ್ರುವ ಅವ್ರದ್ದು ಎಕ್ಸಲೆಂಟಾಗಿ ಅದ್ಭುತವಾಗಿ ಬಂದಿದೆ. ಸಾಂಗ್ ಓಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿ ಮೂಡ್ ಬಂದಿದೆ. ಸೊ ಮೇನ್ ಆಗಿ ಹೇಳಬೇಕು ಅಂದರೆ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀವಿ. ತುಂಬ ದಿನಗಳ ಮೇಲೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೆ. ಅಕ್ಟೋಬರ್ 11ನೇ ತಾರೀಕಿಗೆ ತೆರೆಗೆ ಬರ್ತಾ ಇದೆ. ಸೊ ವೇಟಿಂಗಲ್ಲಿ ಇದೀವಿ ಅಷ್ಟೇ ಈಗ. ಸೊ ಈ ಮೇನ್ ಫೋಕಸಿಂಗ್ ಏನಪ್ಪ ಅಂದರೆ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕು. ತುಂಬಾ ಒಂದು ವೇಟಿಂಗಲ್ಲಿ ಇದ್ದೀವಿ ಅದಕ್ಕೋಸ್ಕರವಾಗಿ. ಸೊ ಯಾರೆಲ್ಲ ಈ ಒಂದು ಸಾಂಗ್ ನೋಡಿದ್ರಿ, ಒಂದು ಆ್ಯಂಥಮ್ ಸಾಂಗು ಆ್ಯಂಡ್ ಟೈಟಲ್ ಸಾಂಗ್ ಅಂತ ಹೇಳ್ಬೋದು ಮಾರ್ಟಿನ್ದು. ಸೊ ನಿಮಗೇನು ಅನ್ನಿಸ್ತು ಈ ಒಂದು ಸಾಂಗ್ ಬಗ್ಗೆ, ಏನು ಕತೆ, ಸೊ ಏನೆಲ್ಲ ಇದರಲ್ಲಿ ನಿಮ್ಗೆ ಎಲಿಮೆಂಟ್ಸ್ ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮುಕ್ತವಾಗಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ನಾಳೆ ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇದೆ. ಸೊ ಯಾರ್ಯಾರು ಬರ್ತಾ ಇದ್ದಾರೆ, ಏನು ಕತೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಪ್ರೀ ರಿಲೀಸ್ ಇವೆಂಟ್ಗೆ ನಾನು ಕೂಡ ಬರ್ತಾ ಇದ್ದೀನಿ. ಸೊ ನೀವು ಕೂಡ ಬನ್ನಿ ಅಂತ ಹೇಳ್ತಾ, ಆ್ಯಂಡ್ ಮಾರ್ಟಿನ್ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಧ್ರುವ ಸರ್ಜಾ ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥೀಮ್ ಸಾಂಗು ಮತ್ತು ಆ್ಯಂಥಮ್ ಸಾಂಗ್ ಏನಿದೆ, ಇಂದು ಆ್ಯಂಥಮ್ ಸಾಂಗು ಮತ್ತು ಟೈಟಲ್ ಸಾಂಗ್ ಏನಿದೆ, ಸೊ ಒಂದು ರೀತಿಲಿ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನು ಮಾಡ್ತಿದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ ಇಲ್ವೋ ಮಾರ್ಟಿನ್ ಸಿನಿಮಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.